ಓಕೆ, ಇವತ್ತು ಸಂಜೀವಸ್ ಗೀತಾ ಪಾರ್ಟ್ 2 ಒಂದು ಇದು ಯಾವ ತರ ಶೋ ಅಂತ ಡಿಫೈನ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಕನ್ನಡದ ಒಬ್ಬ ಫಿಲ್ಮ್ ಮೇಕರ್ ಅಂದ್ರೆ 2 ತರ ಸಿನಿಮಾ ಮಾಡ್ತಾನೆ. ಒಂದು, ಅವನು ನಂಬ್ಕೊಂಡು ಜನಗಳನ್ನ ಖುಷಿ ಪಡ್ಸಕ್ಕೆ ಮಾಡೋ ಒಂದು ಸಿನಿಮಾ. ಇನ್ನೊಂದು, ಅವನು ಖುಷಿ ಪಡ್ಕೊಂಡು ಜನಗಳನ್ನ ಖುಷಿ ಪಡ್ಸಕ್ಕೆ ಮಾಡೋ ಸಿನಿಮಾ. ಈ 2 ವೆರೈಟಿ ಸಿನಿಮಾ ಮಾಡೋದು ತುಂಬಾ ರೇರ್. ಇದರಲ್ಲಿ ಒಂದಷ್ಟು ಜನ ಇದನ್ನ ಒಪ್ಕೊಳ್ತಾರೆ. ಹೆಂಗಂದ್ರೆ ನಮಗೆ ಸಾವಿರಾರು ಕನ್ಸ್ಟೈನ್ಸ್ ಇರುತ್ತೆ, ಕಮರ್ಷಿಯಲ್ ಎಲಿಮೆಂಟ್ಸ್, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು. ನಮ್ಮ ಕ್ರಿಯೇಟಿವಿಟಿನ ದೂರ ಇಟ್ಟು ಜನಗಳನ್ನ ಖುಷಿ ಪಡಿಸೋದಕ್ಕೋಸ್ಕರ ಸಿನಿಮಾ ಮಾಡೋದು ಒಂದು ಇರುತ್ತೆ. ಈ ಸೆಕೆಂಡ್ ಕ್ಯಾಟಗರಿ ಇದೆಲ್ಲ ಅಂತ ಸಿನಿಮಾ ಇದು. ಹೆಂಗಂದ್ರೆ ಅವನು ಖುಷಿ ಪಡ್ಕೊಂಡು ಜನಗಳನ್ನು ಖುಷಿ ಪಡ್ಸಕ್ಕೆ ಮಾಡಿರೋ ಒಂದು ಬ್ಯೂಟಿಫುಲ್ ಸಿನಿಮಾ. ಒಂದು ಪ್ಯಾಷನ್ ಅಂದ್ರೆ ಏನು, ಪ್ಯಾಷನೇಟ್ ಅಂದ್ರೆ ಏನು, ಪ್ಯಾಷನೇಟ್ ಫಿಲ್ಮ್ ಮೇಕಿಂಗ್ ಅಂದ್ರೆ ಏನು ಅನ್ನೋದನ್ನ ಪ್ರೂವ್ ಮಾಡೋ ಒಂದು ಸಿನಿಮಾ ಅಂತ ನಾನು ಸಂಜೀವಸ್ ಗೀತಾನ ನಾನು ಹೇಳ್ತೀನಿ. ಒಂದು ವಿಷಯ ಅಂದ್ರೆ, ಜನರಲಿ ಈ ಮೆಲೋಡ್ರಾಮಾನ ಬಂದು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಲೈಕ್ ವಾಕ್ ಆನ್ ದ ರೋಪ್, ಅದು ತುಂಬಾ ಕಷ್ಟ, ತುಂಬಾ ಡೆಲಿಕೇಟ್ ಅದನ್ನ ಹ್ಯಾಂಡಲ್ ಮಾಡೋದೆ. ಬಟ್ ಅಂತ ಒಂದು ಮೆಲೋಡ್ರಾಮಾ ಸಿನಿಮಾನ ಒಂದು ಬ್ಯೂಟಿಫುಲ್ ಸ್ಕೇಲ್ ಅಲ್ಲಿ, ಒಂದು ಒಳ್ಳೆ ರಿದಮ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು, ಸತ್ಯ ಹೆಗಡೆ ಆಗ್ಲಿ, ಕಿಟ್ಟಿ ಆಗ್ಲಿ, ನಾಗಶೇಖರ್, ಇಷ್ಟು ಜನನು ಒಂದು ಕನ್ಸಿಸ್ಟೆಂಟ್ ಆಗಿ ಅದನ್ನ ಥ್ರೂಔಟ್ ದ ಸಿನಿಮಾ ಅದನ್ನ ಮೇಂಟೈನ್ ಮಾಡಿರೋದು ಪ್ಲಸ್ ಪಾಯಿಂಟ್ ಆಫ್ ದ ಸಿನಿಮಾ. ಒಂದು ಸಿನಿಮಾ ಗೆದ್ರನೆ ಇನ್ನೊಂದು ಸಲ ಅದೇ ಖುಷಿಯಿಂದ ಸಿನಿಮಾ ಮಾಡಕ್ ಸಾಧ್ಯ ಆಗೋದು. ಸೊ ಈ ಸಿನಿಮಾನ ಗೆಲ್ಸಿ, ಇನ್ನೂ ಈ ತರ ಒಂದು ಅಷ್ಟು ಒಳ್ಳೆ ಸಿನಿಮಾಗಳು ಬರುತ್ತೆ, ಕನ್ನಡ ಸಿನಿಮಾ ಬೆಳೆಯುತ್ತೆ. ಥ್ಯಾಂಕ್ ಯು.